ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ 16ನೇ ವಾರ್ಡಿನಲ್ಲಿ ಇರುವ ಶ್ರೀ ಉರುಕುಂದಿ ಈರಣ್ಣಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರ ರಾತ್ರಿ ಕಾರ್ತಿಕ ಕಡೆ ದಿನದ ನಿಮಿತ್ತವಾಗಿ ಸಾರ್ವಜನಿಕರಿಂದ ಸಾಮೂಹಿಕ ದೀಪೋತ್ಸವ ಕಾರ್ಯಕ್ರಮ ಜರುಗಿದೆ. ಚಟ್ಟಿ ಅಮಾವಾಸ್ಯೆ ನಿಮಿತ್ತವಾಗಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಶ್ರೀ ಉರುಕುಂದಿ ಸ್ವಾಮಿಗೆ ಪಂಚಾಮೃತಾಭಿಷೇಕ, ವಿವಿಧ ಫಲಪುಷ್ಪಗಳ ಅಲಂಕಾರ, ಮಹಾಮಂಗಳಾರತಿ ಹಾಗೂ ಮಧ್ಯಾಹ್ನ ಪ್ರಸಾದದ ಮುನ್ನ ಪಲ್ಲಕ್ಕಿ ಸೇವೆಯಂತಹ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದ್ದು ಹಲವಾರು ಭಕ್ತರು ಭಾಗಿಯಾಗಿ ಹರಕೆ ತೀರಿಸಿದ್ದಾರೆ. ಅರ್ಚಕ ಶರಣಯ್ಯ ಸ್ವಾಮಿ ಮಾತನಾಡಿ, ಪ್ರತಿ ಅಮಾವಾಸ್ಯೆಯೂ ಸ್ವಾಮಿಯ ದೇವಸ್ಥಾನದಲ್ಲಿ ದೇಶ ರಕ್ಷಣೆಗೈಯುತ್ತಿರುವ ನಮ್ಮ ಯೋಧರು, ದೇಶಕ್ಕೆ ಅನ್ನ ಕೊಡುವ ಅನ್ನದಾತರ ಒಳಿತಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಧಾನ್ಯಗಳಿಂದ ಅನ್ನ ದಾಸೋಹ ಸೇವೆ ಇರುತ್ತೆ. ಇಂದು ಕಾರ್ತಿಕ ಕೊನೆಯ ದಿನದ ನಿಮಿತ್ತವಾಗಿ ದೇವಸ್ಥಾನದಲ್ಲಿ ಎಲ್ಲ ಭಕ್ತರಿಂದ ಸಾಮೂಹಿಕ ದೀಪೋತ್ಸವ ಹಾಗೂ ಗರುಡ ಸ್ತಂಭದ ಮೇಲೆ ಅಖಂಡ ದೀಪವನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಎಂದಿದ್ದಾರೆ. ದೇವಸ್ಥಾನದ ಸೇವಾ ಸಮಿತಿಯ ಸದಸ್ಯರು ಆಗಿರುವಂತಹ ಎಚ್ ರಂಗನಾಥ ಶೆಟ್ಟಿ ಮಾತನಾಡಿ, ಈ ಅಮಾವಾಸ್ಯೆಯಂದು ಸ್ಥಳೀಯ ಸದಾಶಿವನಗರದ ನಿವಾಸಿಗಳು ಆಗಿರುವಂತಹ ನಾಗರಾಜ ಹರಿಕೃಷ್ಣ ಕುಟುಂಬದವರು ಅನ್ನ ದಾಸೋಹ ಸೇವೆಗೈದಿದ್ದಾರೆ. ಈಗಾಗಲೇ ದೇವಸ್ಥಾನದ ಅಭಿವೃದ್ಧಿಗೆ ಹಲವು ದಾನಿಗಳು ದೇಣಿಗೆ ಕೊಟ್ಟಿದ್ದು, ಪೂರ್ಣ ಅಭಿವೃದ್ಧಿಗೆ ಭಕ್ತಾದಿಗಳು ಸಹಕರಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಎಂದಿದ್ದಾರೆ. ಇದೇ ವೇಳೆ ಎಂ ಶಿವಕುಮಾರ್ ಹಾಗೂ ಶ್ರೀ ಶೈಲಯ್ಯ ಶೆಟ್ಟಿ ತಲಾ 11,000 ರೂಪಾಯಿ ದೇಣಿಗೆ ನೀಡಿ ರಸೀದಿ ಪಡೆದಿದ್ದಾರೆ. ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ ಸುರೇಶ್ ರೆಡ್ಡಿ, ಉಪಾಧ್ಯಕ್ಷ ಯಳ್ಳಾರ್ತಿ ವೀರೇಶ್ ನಾಯ್ಕ, ಮಲ್ಲಿಕಾರ್ಜುನ್, ಶ್ರೀಧರ ಶೆಟ್ಟಿ ಭಕ್ತಾದಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.